ನೀವು ಪ್ರೀಮಿಯಂನಲ್ಲಿ 1800 ರೂಪಾಯಿ ಉಳಿಸೋದಿಕ್ಕೆ ಹೋಗಿ 20% ಕೋ ಪೇಮೆಂಟ್ ಕ್ಲಾಸ್ನಿಂದಾಗಿ 40,000 ಹಣವನ್ನ ನಿಮ್ಮ ಜೇಬಿನಿಂದಲೇ ಪಾವತಿಸಬೇಕಾಗಿ ಬಂದ್ರೆ ಹೇಗಿರುತ್ತೆ ಹೇಳಿ? ಶಾಕ್ ಆಗುತ್ತಲ್ವಾ? ಇನ್ನು ಆ ನಷ್ಟವನ್ನ ಸರಿದೂಗಿಸೋದಿಕ್ಕೆ ನಿಮಗೆ ಬರೋಬ್ಬರಿ 22 ವರ್ಷಗಳೇ ಬೇಕಾಗಬಹುದು. ಎಸ್, ಹೆಲ್ತ್ ಇನ್ಶೂರೆನ್ಸ್ ವಿಷಯವೇ ಹೀಗೆ. ಇದರಲ್ಲಿ ಅಡಗಿರುವಂತಹ ಸಣ್ಣ ಸಣ್ಣ ನಿಯಮಗಳು ನಿಮಗೆ ತುರ್ತು ಸಂದರ್ಭದಲ್ಲಿ ಶಾಕ್ ಕೊಡಬಹುದು. ಇದರಲ್ಲಿ ಅಡಗಿರುವ ನಿಯಮಗಳು ನಿಮಗೆ ಅತಿ ಹೆಚ್ಚು ಸಹಾಯ ಬೇಕಾದಾಗ್ಲೇ ಕೈ ಕೊಡ್ತವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿರೋ ಹಿಡನ್ ಕ್ಲಾಸ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲೂ ಕೂಡ ಪ್ರಮುಖವಾಗಿ ಕೋ ಪೇಮೆಂಟು, ರೂಮ್ ರೆಂಟ್ ಕ್ಯಾಪ್ಸು, ಕಾಯಿಲೆಗಳಿಗೆ ತಕ್ಕಂತೆ ಇರುವಂತಹ ಲಿಮಿಟ್ಸು, ವೇಟಿಂಗ್ ಪೀರಿಯಡ್ ಮತ್ತು ನಿಮಗೆ ನಷ್ಟ ಉಂಟು ಮಾಡಬಲ್ಲಂತಹ ಇನ್ಶೂರೆನ್ಸ್ ನ ಇನ್ನೂ 8 ಪ್ರಮುಖ ಫೀಚರ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ನೀವು ಯಾವತ್ತೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಇಂತಹ ಹಿಡನ್ ಕ್ಲಾಸ್ಗಳಿಂದ ಮೋಸ ಹೋಗೋದಿಲ್ಲ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದು ನಿಮ್ಮ ಲಕ್ಷಾಂತರ ರೂಪಾಯಿಯನ್ನು ಉಳಿಸಬಹುದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಮೊದಲನೇದಾಗಿ ಕೋ ಪೇಮೆಂಟ್. ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನೆನಪಿಡಬೇಕಾದಂತ ರೂಲ್ ನಂಬರ್ 1, ಯಾವುದೇ ಕಾರಣಕ್ಕೂ ಕೂಡ ವಾಲಂಟರಿ ಕೋ ಪೇಮೆಂಟ್ ಅನ್ನ ಆರಿಸ್ಕೊಳ್ಬೇಡಿ. ಹಾಗಿದ್ರೆ ಕೋ ಪೇಮೆಂಟ್ ಅಂತ ಹೇಳಿದ್ರೆ ಏನು ನೋಡಿ? ನೀವು ಕ್ಲೈಮ್ ಮಾಡುವಂತ ಒಟ್ಟು ಮೊತ್ತದಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಹಣವನ್ನ, ಉದಾಹರಣೆಗೆ 10% ಅಥವಾ 20% ಅನ್ನು ನೀವೇ ಭರಿಸ್ತೇನೆ ಅಂತ ಹೇಳಿ ಕಂಪನಿಗೆ ಒಪ್ಪಿಗೆಯನ್ನ ನೀಡೋದು. ಇದು ಪ್ರೀಮಿಯಂ ಕಡಿಮೆ ಮಾಡೋದಿಕ್ಕೆ ಒಂದು ಸುಲಭ ದಾರಿ ಅಂತ ಅನ್ನಿಸ್ಬೋದು. ಆದ್ರೆ ದೊಡ್ಡ ಬಿಲ್ ಬಂದಾಗ ಇದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ. ಒಂದು ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ರಾಜ್ ಅಂತ ಹೇಳುವಂತವ್ರು ಒಬ್ರು ಇದ್ದಾರೆ. ರಾಜ್ ಅವರು 35 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಅವರು ತನ್ನ ಪಾಲಿಸಿಯಲ್ಲಿ ಪ್ರತಿ ವರ್ಷ 1800 ರೂಪಾಯಿ ಪ್ರೀಮಿಯಂ ಅನ್ನ ಉಳಿಸುವ ಆಸೆಯಿಂದ 20% ಕೋ ಪೇಮೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆರಿಸ್ಕೊಳ್ತಾರೆ. 2 ವರ್ಷಗಳ ನಂತರ ಅವರಿಗೆ ಅನಿರೀಕ್ಷಿತವಾಗಿ ಒಂದು ಸರ್ಜರಿ ಬೇಕಾಯಿತು ಮತ್ತು ಅದರ ಬಿಲ್ 2 ಲಕ್ಷ ರೂಪಾಯಿ ಬಂತು. ನೋಡಿ, ಈಗ ಕೋ ಪೇಮೆಂಟ್ ನಿಯಮದಂತೆ ಇನ್ಶೂರೆನ್ಸ್ ಕಂಪನಿಯ ಪಾಲು 80%, 2 ಲಕ್ಷಕ್ಕೆ 80% ಅಂತ ಹೇಳಿದ್ರೆ 1,60,000 ರೂಪಾಯಿ. ರಾಜ್ ಪಾಲು 20%, ಬರೋಬ್ಬರಿ 40,000. ರಾಜು ಪ್ರತಿ ವರ್ಷ 1800 ರೂಪಾಯಿ ಉಳಿಸಿದ್ರೆ ಅವರು ಈಗ ಕಳೆದುಕೊಂಡಂತ 40,000 ರೂಪಾಯಿ ಹಣವನ್ನ ಸರಿದೂಗಿಸ್ಬೇಕು ಅಂತ ಹೇಳಿದ್ರೆ ಇನ್ನೂ 22 ವರ್ಷಗಳ ಕಾಲ ಕಾಯ್ಬೇಕಾಗತ್ತೆ. ಅದೇ ರಾಜೇನಾದ್ರೂ 20% ಕೋ ಪೇಮೆಂಟ್ ಆಯ್ಕೆಯನ್ನ ಮಾಡದೇ ಇದ್ದಿದ್ರೆ ಅವರಿಗೆ 40,000 ರೂಪಾಯಿ ಜೇಬಿನಿಂದ ಕಟ್ಟುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಕೇವಲ ಸ್ವಲ್ಪ ಹಣವನ್ನ ಉಳಿಸೋದಿಕ್ ಹೋಗಿ ರಾಜ್ ಅಂತಿಮವಾಗಿ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಯಿತು. ಸೊ ಇಲ್ಲಿರುವಂತ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ನಿಮ್ಮ ಬಳಿ ಅನಿರೀಕ್ಷಿತವಾಗಿ ಬರುವಂತ ದೊಡ್ಡ ಖರ್ಚುಗಳನ್ನ ನಿಭಾಯಿಸಲು ಸಾಕಷ್ಟು ಹಣದ ಮೀಸಲು ಇಲ್ಲದೇ ಇದ್ರೆ ವಾಲಂಟರಿ ಕೋ ಪೇಮೆಂಟ್ಗಳಿಂದ ದೂರ ಇರಿ. ನಿಜ ಹೇಳ್ಬೇಕಂದ್ರೆ ಕ್ಲೈಮ್ ರಿಜೆಕ್ಟ್ ಆದಾಗ ಅಥವಾ ಹಣ ಕಡಿತವಾದಾಗ ಮಾತ್ರ ಹೆಚ್ಚಿನ ಜನರಿಗೆ ಈ ನಿಯಮಗಳು, ಈ ಸೂಕ್ಷ್ಮದ ಬಗ್ಗೆ, ಈ ಹಿಡನ್ ಕ್ಲಾಸ್ ಬಗ್ಗೆ ತಿಳಿಯುತ್ತೆ. ಸೊ ಅದಕ್ಕಾಗಿಯೇ ನಾನು ಡಿಟ್ಟೋ ಅನ್ನು ಶಿಫಾರಸ್ ಮಾಡ್ತೀನಿ. ಇದು ಝೆರೋದಾ ಬ್ಯಾಕ್ಡ್, ಝೆರೋದಾ ಬೆಂಬಲಿತ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಪಾಲಿಸಿ ಖರೀದಿಸುವ ಮುನ್ನ ಪ್ರತಿ ಸಣ್ಣ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕೂಡ ಡಿಟ್ಟೋ ನಿಮಗೆ ಸಹಾಯ ಮಾಡುತ್ತೆ. ಅಲ್ಲಿನ ಅಡ್ವೈಸರ್ಗಳು ಅಂದ್ರೆ ಸಲಹೆಗಾರರು ಮಾರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಸಹಾಯ ಮಾಡೋದಕ್ಕೆ ಇರ್ತಾರೆ. ಅವರು ನಿಮ್ಮ ಹಿತದೃಷ್ಟಿಯಿಂದಲೇ ಸಲಹೆಗಳನ್ನ ಕೊಡ್ತಾರೆ. ನೀವು ಪ್ಲಾನ್ಗಳನ್ನ ಹೋಲಿಕೆ ಮಾಡಬಹುದು ಮತ್ತು ನಿಮಗೆ ಸೂಕ್ತವಾದ ಪಾಲಿಸಿಯನ್ನ ಆರಿಸಿಕೊಳ್ಬಹುದು. ಅದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಡಿಟ್ಟೋ ಮೂಲಕ ಪಾಲಿಸಿಯನ್ನ ಖರೀದಿಸಿದ್ರೆ ಕ್ಲೈಮ್ ಮಾಡೋದು, ಪೇಪರ್ ವರ್ಕ್, ರಿನಿವಲ್ ಸಮಯದಲ್ಲಿ ಅವರು ನಿಮಗೆ ಸಂಪೂರ್ಣ ಸಪೋರ್ಟ್ ಕೊಡ್ತಾರೆ. ಯಾವುದೇ ಸ್ಪ್ಯಾಮ್ ಕಾಲ್ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಕೇವಲ ಉಚಿತ ಅಂದ್ರೆ ಫ್ರೀ ಮಾರ್ಗದರ್ಶನ ಮಾತ್ರ. ನಿಮ್ಮ ಪ್ರಸ್ತುತ ಪಾಲಿಸಿ ಬಗ್ಗೆ ಸಂಶಯ ಇದ್ರೆ ಅಥವಾ ಹೊಸದಾಗಿ ಸರಿಯಾದ ಪಾಲಿಸಿಯನ್ನ ಖರೀದಿಸಬೇಕು ಅಂತ ಹೇಳಿದ್ರೆ ಡಿಟ್ಟೋ ವೆಬ್ಸೈಟ್ ನಲ್ಲಿರುವ ಇನ್ಶೂರೆನ್ಸ್ 101 ಹೆಲ್ತ್ ಇನ್ಶೂರೆನ್ಸ್ ಚೆಕ್ ಲಿಸ್ಟ್ ನಂತಹ ಟೂಲ್ಸ್ ಅನ್ನ ಬಳಸಿ. ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಡಿಟ್ಟೋ ಜೊತೆ ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಬುಕ್ ಮಾಡಿ. ಡಿಟ್ಟೋವನ್ನ ನಂಬಿ ಭವಿಷ್ಯದಲ್ಲಿ ನೀವೇ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ. ಇನ್ನು ಎರಡನೇದು ರೂಮ್ ರೆಂಟ್ ಕ್ಯಾಪ್ಸ್. ನೋಡಿ, ರೂಮ್ ರೆಂಟ್ ಕ್ಯಾಪ್ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ನೀವಿರಬೇಕಾದ ಕೊಠಡಿಯ ಪ್ರತಿದಿನದ ಬಾಡಿಗೆಯ ಮಿತಿ, ಲಿಮಿಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಒಟ್ಟು ಇನ್ಶೂರೆನ್ಸ್ ಮೊತ್ತ ಅಂದ್ರೆ ಸಮ್ ಅಶ್ಯೂರ್ಡ್ನ 1%. ಆದ್ರೆ ನೆನಪಿಡಿ, ಆಸ್ಪತ್ರೆಗಳು ಆ ರೂಮಿನ ಆಧಾರದ ಮೇಲೆ ಉಳಿದೆಲ್ಲ ಚಿಕಿತ್ಸಾ ವೆಚ್ಚಗಳನ್ನ ಲೆಕ್ಕ ಹಾಕ್ತವೆ. ಇದನ್ನ ಇನ್ ಡೀಟೇಲ್ ಆಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಶ್ರೇಯಾ ಅವರು 5 ಲಕ್ಷದ ಇನ್ಶೂರೆನ್ಸ್ ಪಾಲಿಸಿಯನ್ನ ಹೊಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರ ಪಾಲಿಸಿಯಲ್ಲಿ 1% ರೂಮ್ ರೆಂಟ್ ಲಿಮಿಟ್ ಇದೆ ಅಥವಾ ರೂಮ್ ರೆಂಟ್ ಕ್ಯಾಪ್ ಇದೆ. ಅಂದ್ರೆ ದಿನಕ್ಕೆ ಕೇವಲ 5,000 ರೂಪಾಯಿ ಬಾಡಿಗೆಯ ರೂಮ್ ಮಾತ್ರ ಅವರಿಗೆ ಸಿಗುತ್ತೆ. ಆದ್ರೆ ಶ್ರೇಯಾ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಅವರು ದಿನಕ್ಕೆ 10,000 ರೂಪಾಯಿ ಬಾಡಿಗೆ ಇರುವಂತ ಒಂದು ದೊಡ್ಡ ಸೂಟ್ ಅನ್ನ ಆರಿಸಿಕೊಳ್ತಾರೆ. ಅವರೇನು ಅನ್ಕೊಂಡಿದ್ರು ಅಂತ ಹೇಳಿದ್ರೆ,
ಬಾಡಿಗೆಯಲ್ಲಿ ಉಳಿದ 5,000 ರೂಪಾಯಿ ಹಣವನ್ನ ನಾನು ಕೊಡ್ತೀನಿ, 5,000 ಇನ್ಶೂರೆನ್ಸ್ ಕೊಡುತ್ತಲ್ಲ, 5,000 ನಾನು ಪೇ ಮಾಡ್ತೀನಿ ಅಂತ. ಉಳಿದ ಸರ್ಜರಿ ಖರ್ಚನ್ನೆಲ್ಲ ಕಂಪನಿ ಕೊಡುತ್ತೆ ಅಲ್ವಾ ಅಂತ. ಆದ್ರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಏನ್ ಟ್ವಿಸ್ಟ್ ನೋಡಿ, ಆಸ್ಪತ್ರೆಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ನೀವು ಇರುವ ರೂಮಿನ ಬಾಡಿಗೆಗೆ ತಕ್ಕಂತೆ ಉಳಿದ ಖರ್ಚುಗಳನ್ನ ಕೂಡ ಹೆಚ್ಚಿಸ್ತವೆ. ಇನ್ಶೂರೆನ್ಸ್ ಕಂಪನಿಯು ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಹೇಳುವಂತ ನಿಯಮವನ್ನ ಬಳಸುತ್ತೆ. ರೂಮ್ ರೆಂಟ್ 10,000, ಬಾಡಿಗೆಯಲ್ಲಿ 5,000 ಮಾತ್ರ ಇನ್ಶೂರೆನ್ಸ್ ನಿಂದ ಸಿಕ್ತು. ಇದು ಶ್ರೇಯ ಅವರಿಗೆ ಮೊದಲೇ ಗೊತ್ತಿತ್ತು ಕೂಡ. ಆದ್ರೆ ಸರ್ಜನ್ ಫೀಸು, ಶಸ್ತ್ರಚಿಕಿತ್ಸೆಯ ಶುಲ್ಕ 30,000 ರೂಪಾಯಿ ಇತ್ತು. ಆದ್ರೆ ಅವರು ಅರ್ಹತೆಗಿಂತ 2 ಪಟ್ಟು ಬೆಲೆಯ ರೂಮ್ ಅನ್ನ ಆರಿಸಿದ್ದರಿಂದ ಈ ಫೀಸ್ ಕೂಡ ಅರ್ಧಕ್ಕೆ ಅಂದ್ರೆ 15,000ಕ್ಕೆ ಇಳಿತು. ಲ್ಯಾಬ್ ಟೆಸ್ಟ್ ಮತ್ತೆ ಸ್ಕ್ಯಾನಿಂಗು 10,000 ರೂಪಾಯಿ ವೆಚ್ಚವಾಗಿದ್ರೆ ಅಲ್ಲಿಯೂ ಕೂಡ ಕೇವಲ 5,000 ರೂಪಾಯಿ ಮಾತ್ರ ಇನ್ಶೂರೆನ್ಸ್ ನಿಂದ ಮರುಪಾವತಿ ಆಯಿತು. ಊಟದ ವೆಚ್ಚ ಅದನ್ನ ಕೂಡ ಅರ್ಧಕ್ಕೆ ಕಡಿತಗೊಳಿಸಲಾಯಿತು. ಅಂದ್ರೆ ಕೇವಲ ಒಂದು ದುಬಾರಿ ರೂಮ್ ಆರಿಸಿದ್ದಕ್ಕಾಗಿ ಶ್ರೇಯಾ ಅವರು ತನ್ನ ಜೇಬಿನಿಂದ ಹೆಚ್ಚುವರಿಯಾಗಿ 15,000ಕ್ಕಿಂತ ಹೆಚ್ಚು ಹಣವನ್ನ ಪೇ ಮಾಡಬೇಕಾಯಿತು. ಆ ಒಂದು ಫ್ಯಾನ್ಸಿ ರೂಮು ಅವರಿಗೆ ದೊಡ್ಡ ನಷ್ಟವನ್ನ ತಂದೊಡ್ಡಿತು. ಸೊ ಹಾಗಿದ್ರೆ ಗಮನದಲ್ಲಿ ಏನ್ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಪಾಲಿಸಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯಾವಾಗ್ಲೂ ನೋ ರೂಮ್ ರೆಂಟ್ ಲಿಮಿಟ್ ಅಥವಾ ಕನಿಷ್ಠ ಪಕ್ಷ ನೀವು ಹೋಗುವಂತ ಹಾಸ್ಪಿಟಲ್ನ ರೂಮ್ ಬೆಲೆಗೆ ಸರಿ ಹೊಂದುವಂತಹ ಮಿತಿ ಇರುವಂತಹ ಪಾಲಿಸಿಯನ್ನ ಆರಿಸಿಕೊಳ್ಳೋದು ಜಾಣತನವಾಗುತ್ತೆ. ಸೊ ರೂಮ್ ರೆಂಟ್ ಬಗ್ಗೆ ಹುಷಾರಾಗಿರಿ. ಇನ್ನು ಮೂರನೇದು ಕಾಯಿಲೆ ಆಧಾರಿತ ಸಬ್ಲಿಮಿಟ್ಸ್. ನಿಮ್ಮ ಪಾಲಿಸಿಯಲ್ಲಿ ಡಿಸೀಸ್ ವೈಸ್ ಸಬ್ ಲಿಮಿಟ್ ಇದೆಯಾ ಅಂತ ಹೇಳುವಂಥದ್ದನ್ನ ಪರಿಶೀಲಿಸಿ. ಇದರರ್ಥ ಇನ್ಶೂರೆನ್ಸ್ ಕಂಪನಿಯು ನಿರ್ದಿಷ್ಟ ಕಾಯಿಲೆಗಳ ಚಿಕಿತ್ಸೆಗೆ ಇಂತಿಷ್ಟೇ ಹಣವನ್ನ ನೀಡ್ತೇವೆ ಅಂತ ಹೇಳಿ ಮೊದಲೇ ಗರಿಷ್ಠ ಮಿತಿಯನ್ನ, ಗರಿಷ್ಠ ಲಿಮಿಟ್ ಅನ್ನ ನಿಗದಿಪಡಿಸಿರುತ್ತೆ. ಫಾರ್ ಎಕ್ಸಾಂಪಲ್, ಅಮಿತ್ ಅಂತ ಹೇಳಿ ಒಬ್ಬರಿದ್ದಾರೆ. ಅಮಿತ್ ಅವರು ತನ್ನ ಬಳಿ 10 ಲಕ್ಷದ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ ಇದೆ ಅಂತ ಹೇಳಿ ತುಂಬಾ ಭರವಸೆಯಲ್ಲಿದ್ರು. ಆದ್ರೆ ಅವರ ಪಾಲಿಸಿಯಲ್ಲಿ ಒಂದು ಹಿಡನ್ ಕ್ಲಾಸ್ ಇತ್ತು. ಅದೇನು ಅಂತ ಹೇಳಿದ್ರೆ, ಹೃದಯ ಶಸ್ತ್ರಚಿಕಿತ್ಸೆಗೆ 2 ಲಕ್ಷದ ಮಿತಿ ಅಥವಾ ಲಿಮಿಟ್ ಅಂತ ಹೇಳಿ. ದುರಾದೃಷ್ಟವಶಾತ್ ಏನಾಯ್ತು ಅಂತ ಹೇಳಿದ್ರೆ, ಅಮಿತ್ ಅವರಿಗೆ ಬೈಪಾಸ್ ಸರ್ಜರಿ ಮಾಡಿಸ್ಬೇಕಾಯ್ತು ಮತ್ತು ಅದರ ಒಟ್ಟು ಬಿಲ್ಲು 4 ಲಕ್ಷ ರೂಪಾಯಿ ಬಂತು. ಅಮಿತ್ ಏನ್ ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ನನ್ನಲ್ಲಿ 10 ಲಕ್ಷದ ಕವರ್ನ ಇನ್ಶೂರೆನ್ಸ್ ಇರೋದ್ರಿಂದ ಪೂರ್ತಿ ಹಣ ಇನ್ಶೂರೆನ್ಸ್ ನಿಂದಲೇ ಸಂದಾಯವಾಗುತ್ತೆ ಅಂತ ಹೇಳಿ. ಆದ್ರೆ ಪಾಲಿಸಿ ದೊಡ್ಡದೇ ಇದ್ರೂ ಕೂಡ ಸಬ್ ಲಿಮಿಟ್ ಅಂತ ಹೇಳುವಂತಹ ಸಣ್ಣ ನಿಯಮದಿಂದಾಗಿ ಅಮಿತ್ ಅವರು ಅನಿವಾರ್ಯವಾಗಿ 2 ಲಕ್ಷ ರೂಪಾಯಿಯನ್ನ ತನ್ನ ಜೇಬಿನಿಂದನೇ ಖರ್ಚು ಮಾಡಬೇಕಾಯ್ತು. ಸೊ ಅದಕ್ಕಾಗಿಯೇ ನಾವು ಹೇಳೋದು, ಝೀರೋ ಸಬ್ ಲಿಮಿಟ್ ಇರುವಂತಹ ಪಾಲಿಸಿಯನ್ನ ಆರಿಸಿ. ಇಲ್ಲದೆ ಇದ್ರೆ ಅಂತಹ ಪಾಲಿಸಿಯಿಂದ ದೂರ ಇರಿ. ಸೊ ಇಲ್ಲೊಂದು ಸಲಹೆ ಹೇಳೋದಿದ್ರೆ, ಪಾಲಿಸಿ ಖರೀದಿಸುವ ಮೊದಲು ಅಥವಾ ಇರುವ ಪಾಲಿಸಿಯ ಅನೆಕ್ಷರನ್ನ ಸರಿಯಾಗಿ ಓದಿ. ಯಾವೆಲ್ಲ ಕಾಯಿಲೆಗಳಿಗೆ ಲಿಮಿಟ್ ಅಥವಾ ಮಿತಿಯನ್ನ ಹೇರಲಾಗಿದೆ ಅಂತ ಹೇಳಿ ಒಂದ್ಸರ್ತಿ ಚೆಕ್ ಮಾಡಿ. ಇನ್ನು 4ನೇದು ವೇಟಿಂಗ್ ಪೀರಿಯಡ್. ಇನ್ಶೂರೆನ್ಸ್ ಕಂಪನಿಗಳು ಮೊದಲೇ ಇರುವ ಕಾಯಿಲೆಗಳಿಗೆ ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ ಸಾಮಾನ್ಯವಾಗಿ 2 ರಿಂದ 4 ವರ್ಷಗಳ ಕಾಯುವ ಅವಧಿಯನ್ನ ಅಥವಾ ವೇಟಿಂಗ್ ಪೀರಿಯಡ್ ಅನ್ನ ವಿಧಿಸ್ತವೆ. ಅಂದ್ರೆ ಅಲ್ಲಿಯವರೆಗೆ ಆ ಕಾಯಿಲೆಗೆ ಸಂಬಂಧಿಸಿದ ಯಾವುದೇ ವೆಚ್ಚವನ್ನ ಇನ್ಶೂರೆನ್ಸ್ ಕಂಪನಿ ಭರಿಸೋದಿಲ್ಲ. ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ನೇಹಾ ಅಂತ ಒಬ್ರು ಇದ್ದಾರೆ. ನೇಹಾ ತನ್ನ ಕುಟುಂಬಕ್ಕಾಗಿ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡಂತ ಸಂದರ್ಭದಲ್ಲಿ ತನಗಿರುವಂತ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬಗ್ಗೆ ಪ್ರಾಮಾಣಿಕವಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಪಾಲಿಸಿಯಲ್ಲಿ 3 ವರ್ಷಗಳ ವೇಟಿಂಗ್ ಪೀರಿಯಡ್ ಅಂತ ಇತ್ತು ಡಯಾಬಿಟಿಸ್ಗೆ. ಹಾಗಾಗಿ ಪಾಲಿಸಿ ತಗೊಂಡು 3 ವರ್ಷ ಆಗೋವರೆಗೆ ಅವರಿಗೆ ಶುಗರ್ ಹೆಚ್ಚಾಗಿ ಹಾಸ್ಪಿಟಲ್ಗೆ ದಾಖಲಾದ್ರೂ ಕೂಡ ಯಾವುದೇ ಕ್ಲೈಮ್ ಮಾಡೋದಕ್ಕೆ ಆಗ್ಲಿಲ್ಲ. ಆ 3 ವರ್ಷಗಳಲ್ಲಿ ಆಕೆಗೆ ಆರೋಗ್ಯದ ತುರ್ತು ಪರಿಸ್ಥಿತಿ ಎದುರಾದಾಗ ಇನ್ಶೂರೆನ್ಸ್ ಸಹಾಯ ಸಿಗ್ಲಿಲ್ಲ. ಕೈಯಿಂದಲೇ ಹಣವನ್ನ ಖರ್ಚು ಮಾಡಬೇಕಾಗಿ ಬಂತು. ಸೊ ವೇಟಿಂಗ್ ಪೀರಿಯಡ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. 2 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂತ ಪಾಲಿಸಿಯನ್ನ, ಪ್ಲಾನ್ ಅನ್ನ ಹುಡುಕೋದು ತುಂಬಾನೇ ಒಳ್ಳೆಯದು. ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಕೇವಲ ದೊಡ್ಡ ಮೊತ್ತದ ಕವರ್ ಅಥವಾ ಕೋ ಪೇಮೆಂಟ್ ಅನ್ನ ಆಯ್ಕೆ ಮಾಡೋದು ಅಷ್ಟೇ ಅಲ್ಲ. ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಬರೆದಿರುವಂತ ನಿಯಮಗಳು ನಿಮಗೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು ಅಂತ, ಕಷ್ಟಕ್ಕೆ ಸಿಲುಕಿಸಬಹುದು ಅಥವಾ ಗೊಂದಲಕ್ಕೀಡು ಮಾಡಬಹುದು ಅಂತ. ಇನ್ನು ನೆಕ್ಸ್ಟ್ ಹಿಡನ್ ಕ್ಲಾಸ್ ಬಗ್ಗೆ ಮಾತಾಡೋದಿದ್ರೆ, ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಮತ್ತು ನಂತರದ ವೆಚ್ಚ. ನೋಡಿ, ಆಸ್ಪತ್ರೆಯ ಖರ್ಚುಗಳು ನೀವು ಆಸ್ಪತ್ರೆಗೆ ದಾಖಲಾಗುವ ಮೊದಲೇ ಶುರು ಆಗ್ಬಿಡ್ತವೆ ಮತ್ತು ಡಿಸ್ಚಾರ್ಜ್ ಆದ ನಂತರವೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಇನ್ಶೂರೆನ್ಸ್ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಆಸ್ಪತ್ರೆಗೆ ಸೇರುವ 30 ದಿನಗಳ ಮೊದಲು ಪ್ರೀ ಮತ್ತು ಡಿಸ್ಚಾರ್ಜ್ ಆದ 60 ದಿನಗಳ ನಂತರದ ಪೋಸ್ಟ್ ವೆಚ್ಚಗಳನ್ನ ಭರಿಸುವ ಪಾಲಿಸಿ ಅತ್ಯಂತ ಸೂಕ್ತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಿಕ್ರಮ್ ಅಂತ ಹೇಳಿದ್ದಾರೆ. ವಿಕ್ರಮ್ ತನ್ನ ಗಾಲ್ ಬ್ಲಾಡರ್ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು. ಅವರು ಶಸ್ತ್ರಚಿಕಿತ್ಸೆಗೆ ಮುನ್ನವೇ ಮಾಡಿಸಿದ ವಿವಿಧ ಸ್ಕ್ಯಾನಿಂಗ್ ಮತ್ತು ಪರೀಕ್ಷೆಗಳಿಗೆ, ಟೆಸ್ಟ್ಗಳಿಗೆ 25,000 ರೂಪಾಯಿ ಖರ್ಚಾಗಿತ್ತು. ಸರ್ಜರಿ ಮುಗಿದು ಮನೆಗೆ ಬಂದ ನಂತರವೂ ಕೂಡ ಚೇತರಿಕೆಗಾಗಿ ಮಾಡಿದ ಚೆಕ್ಅಪ್ ಮತ್ತೆ ಟೆಸ್ಟ್ಗಳಿಗೆ ಮತ್ತೆ 20,000 ರೂಪಾಯಿ ಖರ್ಚಾಯಿತು. ಒಂದು ವೇಳೆ ವಿಕ್ರಮ್ ಬಳಿ ಸರಿಯಾದ ಪ್ರೀ ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರ್ ಇಲ್ಲದೆ ಇದ್ದಿದ್ರೆ
ಆಸ್ಪತ್ರೆಯ ಬಿಲ್ ಪಾವತಿಯಾದ್ರೂ ಕೂಡ ಈ ಹೆಚ್ಚುವರಿ 45,000 ರೂಪಾಯಿ ಹಣವನ್ನ ಅವರು ತನ್ನ ಸ್ವಂತ ಜೇಬಿನಿಂದನೇ ಕೊಡಬೇಕಾಗ್ತಿತ್ತು. ಅದಕ್ಕಾಗಿಯೇ ಪಾಲಿಸಿ ತಗೊಳ್ಳುವಾಗ ಈ ಕವರ್ ಇದೆಯಾ ಅಂತೇಳಿ ಖಚಿತಪಡಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹಿಡನ್ ಕ್ಲಾಸ್ ರೆಸ್ಟೋರೇಷನ್ ಬೆನಿಫಿಟ್. ನೋಡಿ, ಒಂದು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯಲ್ಲಿ ಒಬ್ಬರೇ ದೊಡ್ಡ ಮೊತ್ತದ ಕ್ಲೈಮ್ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಇಟ್ಟಿದ್ದಂತ ಇನ್ಶೂರೆನ್ಸ್ ಮೊತ್ತ ಖಾಲಿಯಾಗಿ ಬಿಡಬಹುದು. ಅಂತಹ ಸಮಯದಲ್ಲಿ ಈ ರೆಸ್ಟೋರೇಷನ್ ರೈಡರ್ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಇದು ಖಾಲಿಯಾದ ಇನ್ಶೂರೆನ್ಸ್ ಮೊತ್ತವನ್ನ ತಕ್ಷಣವೇ ಮತ್ತೆ ಭರ್ತಿ ಮಾಡುತ್ತೆ. ನೋಡಿ, ನಿಮಗೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಮೀರಾಳ ಕುಟುಂಬದ ಉದಾಹರಣೆಯನ್ನ ಕೊಡ್ತೀನಿ. ಮೀರಾ ತನ್ನ ಕುಟುಂಬಕ್ಕೋಸ್ಕರ ಒಟ್ಟು 5 ಲಕ್ಷದ ಪಾಲಿಸಿಯನ್ನು ಹೊಂದಿದ್ರು. ಅವರ ತಂದೆಯ ಹಾರ್ಟ್ ಸ್ಟಂಟ್ ಚಿಕಿತ್ಸೆಗಾಗಿ ಇನ್ಶೂರೆನ್ಸ್ ನಿಂದ 4 ಲಕ್ಷ ರೂಪಾಯಿ ಖರ್ಚಾಯಿತು. ಈಗ ಆ ಪಾಲಿಸಿಯಲ್ಲಿ ಉಳಿದಿದ್ದೆಷ್ಟು? ಕೇವಲ 1 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ಅವರ ಪಾಲಿಸಿಯಲ್ಲಿ ರೆಸ್ಟೋರೇಷನ್ ಬೆನಿಫಿಟ್ ಇತ್ತು. ಆ ಬೆನಿಫಿಟ್ ಇದ್ದದ್ರಿಂದಾಗಿ ವಿಮಾ ಮೊತ್ತವು ತಕ್ಷಣವೇ ಮತ್ತೆ ಪೂರ್ತಿ 5 ಲಕ್ಷ ರೂಪಾಯಿಗೆ ರೀಸೆಟ್ ಆಯಿತು. ಇದರಿಂದಾಗಿ ಅದೇ ವರ್ಷದಲ್ಲಿ ಅವರ ತಾಯಿ ಅಥವಾ ಮಗನಿಗೆ ಚಿಕಿತ್ಸೆಯ ಅಗತ್ಯ ಬಿದ್ದಾಗ ಅವರಿಬ್ಬರಿಗೂ ಕೂಡ ತಲಾ 5 ಲಕ್ಷದವರೆಗೆ ಪೂರ್ಣ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಲಭ್ಯ ಇತ್ತು. ಈ ಬೆನಿಫಿಟ್ ಏನಾದರೂ ಇಲ್ಲದೆ ಇದ್ದಿದ್ರೆ ಕುಟುಂಬದ ಉಳಿದವರು ಕೇವಲ 1 ಲಕ್ಷದ ಕವರ್ನಲ್ಲಿ ಅನಿವಾರ್ಯವಾಗಿ ಸರಿ ಹೊಂದಿಸಬೇಕಾಗ್ತಿತ್ತು. ಸೊ ಇದರ ಬಗ್ಗೆ ನಿಮ್ಮ ಗಮನ ಇರಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಡೇ ಕೇರ್ ಚಿಕಿತ್ಸೆಗಳು. ನೋಡಿ, ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಈಗ ಬಹಳಷ್ಟು ಶಸ್ತ್ರಚಿಕಿತ್ಸೆಗಳು ಕೇವಲ ಕೆಲವೇ ಗಂಟೆಗಳಲ್ಲಿ ಮುಗಿದೋಗ್ತವೆ. ಡೇ ಕೇರ್ ಕವರ್ ಇಂತಹ ಚಿಕಿತ್ಸೆಗಳಿಗೆ ಹಣಕಾಸಿನ ರಕ್ಷಣೆಯನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಅಪೆಂಡಿಸೈಟಿಸ್, ಡಯಾಲಿಸಿಸ್ ಅಥವಾ ಕಣ್ಣಿನ ಕ್ಯಾಟ್ರಾಕ್ಟ್ ಸರ್ಜರಿ. ನೋಡಿ, ಒಂದು ರವಿಯ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ರವಿ ಒಂದು ಶಸ್ತ್ರಚಿಕಿತ್ಸೆಗೋಸ್ಕರ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು ಮತ್ತು ಚಿಕಿತ್ಸೆ ಮುಗಿಸಿ ಅದೇ ದಿನ ಸಂಜೆ ಮನೆಗೆ ವಾಪಸ್ ಬಂದ್ರು. ಆ ಒಂದೇ ದಿನದ ಚಿಕಿತ್ಸೆಗೆ ಆದಂತ ಒಟ್ಟು ಖರ್ಚೆಷ್ಟು ಅಂತ ಕೇಳಿದ್ರೆ 80,000 ರೂಪಾಯಿ. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಸಿಗಬೇಕು ಅಂತ ಹೇಳಿದ್ರೆ ಕನಿಷ್ಠ 24 ಗಂಟೆ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳುವಂತ ನಿಯಮ ಇರುತ್ತೆ. ಆದ್ರೆ ರವಿಯ ಪಾಲಿಸಿಯಲ್ಲಿ ಡೇ ಕೇರ್ ಕವರ್ ಅಂತ ಹೇಳುವಂತದ್ದಿತ್ತು. ಆ ಡೇ ಕೇರ್ ಕವರ್ ಇಲ್ಲದೆ ಇದ್ದಿದ್ರೆ ಅವರು ಆಸ್ಪತ್ರೆಯಲ್ಲಿ 24 ಗಂಟೆ ಇರಲಿಲ್ಲ, ಒಂದೇ ದಿನದಲ್ಲಿ ವಾಪಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಇಡೀ 80,000 ರೂಪಾಯಿ ಹಣವನ್ನ ಅವರು ತನ್ನ ಸ್ವಂತ ಜೇಬಿನಿಂದನೇ ಪಾವತಿಸಬೇಕಾಗ್ತಿತ್ತು. ಆಸ್ಪತ್ರೆಯಲ್ಲಿ ರಾತ್ರಿ ಇರ್ಲಿ ಅಥವಾ ಬಿಡ್ಲಿ, ಚಿಕಿತ್ಸೆಯ ವೆಚ್ಚ ಭರಿಸೋದಕ್ಕೆ ಡೇ ಕೇರ್ ಕವರ್ ಪಾಲಿಸಿಯಲ್ಲಿ ಇರೋದು ತುಂಬಾನೇ ಮುಖ್ಯ. ಇದು ನಿಮ್ಮ ನೆನಪಲ್ಲಿರಲಿ. ಇನ್ನು ನೆಕ್ಸ್ಟ್ ಡಾಮಿಸಿಲಿಯರಿ ವೆಚ್ಚ. ನೋಡಿ, ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗದೇ ಇದ್ದಾಗ, ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಕೋವಿಡ್ ಅಲೆಗಳ ಸಮಯದಲ್ಲಿ ಆದಂತೆ ನಿಮಗೂ ಕೂಡ ಗೊತ್ತಿರಬಹುದು, ಅಥವಾ ರೋಗಿಯನ್ನ ಹಾಸ್ಪಿಟಲ್ಗೆ ಕರೆದೊಯ್ಯೋದಕ್ಕೆ ಸಾಧ್ಯವಾಗದ ಸ್ಥಿತಿ ಇದ್ದಾಗ ಮನೆಯಲ್ಲೇ ಆಸ್ಪತ್ರೆಯ ಮಾದರಿಯ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಡಾಮಿಸಿಲಿಯರಿ ಕವರ್ ಭರಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಪ್ರಿಯಾ ಅಂತ ಹೇಳಿ ಒಬ್ಬರಿದ್ದಾರೆ. ಅವರ ಎಕ್ಸಾಂಪಲ್ ಅನ್ನ ನಿಮಗೆ ನಾನು ಕೊಡ್ತೀನಿ. ಪ್ರಿಯಾ ಅವರಿಗೆ ತೀವ್ರವಾದಂತ ನ್ಯೂಮೋನಿಯಾ ಬಾಧಿಸಿದಾಗ ಆಸ್ಪತ್ರೆಯಲ್ಲಿ ಬೆಡ್ ಸಿಗಲಿಲ್ಲ. ಹಾಗಾಗಿ ಅವರು ತನ್ನ ಮನೆಯಲ್ಲೇ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಆಕ್ಸಿಜನ್ ಸಪೋರ್ಟ್ ಪಡೆದು ಗುಣಮುಖರಾದ್ರು. ಮನೆಯಲ್ಲೇ ಆಸ್ಪತ್ರೆಯಂತೆ ಚಿಕಿತ್ಸೆ ಪಡೆದಿದ್ದಕ್ಕಾಗಿ ಅವರಿಗೆ ಒಟ್ಟು 1.5 ಲಕ್ಷ ರೂಪಾಯಿ ಖರ್ಚಾಯಿತು. ಅವರ ಪಾಲಿಸಿಯಲ್ಲಿ ಡಾಮಿಸಿಲಿಯರಿ ಕವರ್ ಇದ್ದಿದ್ರಿಂದಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗದೇ ಇದ್ರೂ ಕೂಡ ಅವರ ಎಲ್ಲ ಹೋಮ್ ಕೇರ್ ಬಿಲ್ಗಳ ಹಣ ವಾಪಸ್ ಸಿಕ್ತು. ಆಸ್ಪತ್ರೆಯ ಹೊರತಾಗಿಯೂ ಚಿಕಿತ್ಸೆ ಪಡೆಯುವಂತ ಅನಿವಾರ್ಯತೆ ಬಂದಾಗ ಈ ಸೌಲಭ್ಯ ಬಹಳ ಉಪಯುಕ್ತ. ಇನ್ನು ನೆಕ್ಸ್ಟ್ ನೋ ಕ್ಲೈಮ್ ಬೋನಸ್. ನೋಡಿ, ಒಂದು ಉತ್ತಮ ನೋ ಕ್ಲೈಮ್ ಬೋನಸ್ ಅಥವಾ NCB ಸೌಲಭ್ಯವು ನೀವು ಯಾವುದೇ ಕ್ಲೈಮ್ ಮಾಡದ ಪ್ರತಿ ವರ್ಷವೂ ನಿಮ್ಮ ಇನ್ಶೂರೆನ್ಸ್ ಮೊತ್ತವನ್ನ, ಆ ಇನ್ಶೂರೆನ್ಸ್ ಕವರ್ ಅನ್ನ 50% ವರೆಗೆ ಹೆಚ್ಚಿಸುತ್ತೆ. ಅಂದ್ರೆ ಕೇವಲ 2 ವರ್ಷಗಳಲ್ಲಿ ನಿಮ್ಮ ಇನ್ಶೂರೆನ್ಸ್ ಇದೆಯಲ್ಲ ಅದು ದುಪ್ಪಟ್ಟಾಗಬಹುದು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸುನೀಲ್ ಅವರ ಎಕ್ಸಾಂಪಲ್ ನೋಡಿ. ಸುನೀಲ್ ಅವರು ಆರಂಭದಲ್ಲಿ 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡಿದ್ರು. ಅದೃಷ್ಟವಶಾತ್ ಮುಂದಿನ 2 ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿಯಾದಂತ ಅನಾರೋಗ್ಯ ಕಾಡಲಿಲ್ಲ ಮತ್ತು ಅವರು ಯಾವುದೇ ಕ್ಲೈಮ್ ಮಾಡಲಿಲ್ಲ. ಅವರ ಪಾಲಿಸಿಯಲ್ಲಿ ಉತ್ತಮ NCB ನೋ ಕ್ಲೈಮ್ ಬೋನಸ್ ಸೌಲಭ್ಯ ಇದ್ದಿದ್ರಿಂದಾಗಿ ಮೊದಲ ವರ್ಷದ ನಂತರ ಅವರ ಕವರ್ 5 ಲಕ್ಷ ಇದ್ದಿದ್ದು 7.5 ಲಕ್ಷ ಆಯಿತು. 2ನೇ ವರ್ಷದ ನಂತರ ಅದು ಪೂರ್ತಿ 10 ಲಕ್ಷ ರೂಪಾಯಿ ಆಯಿತು. ಯಾವುದೇ ಹೆಚ್ಚುವರಿ ಪ್ರೀಮಿಯಂ ಅನ್ನ ಪೇ ಮಾಡದೇನೆ ಸುನೀಲ್ ಅವರ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಸಮ್ ಅಶ್ಯೂರ್ಡ್ ಆಟೋಮ್ಯಾಟಿಕ್ ಆಗಿ ದುಪ್ಪಟ್ಟಾಯಿತು. ಕ್ಲೈಮ್ ಮಾಡದ ವರ್ಷಗಳಿಗೆ ಕಂಪನಿ ನೀಡುವಂತ ಈ ಬಹುಮಾನ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಚಿಕಿತ್ಸೆಗಳಿಗೆ ಬಹಳ ಸಹಕಾರಿಯಾಗುತ್ತೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ನಾನು ಹೇಳ್ತಾ ಇರುವಂಥದ್ದು ಹೆಚ್ಚುವರಿ ಅನುಕೂಲಗಳು. ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ, ಫ್ರೀ ಆನ್ಯುವಲ್ ಹೆಲ್ತ್ ಚೆಕಪ್, ಆಯುಷ್ ಚಿಕಿತ್ಸೆ, ಮೆಟರ್ನಿಟಿ ರೈಡರ್ಸ್, OPD ಕವರ್ಗಳು ಕೇಳೋದಕ್ಕೆ ತುಂಬಾ ಚೆನ್ನಾಗಿರ್ತವೆ. ಆದ್ರೆ ಇವುಗಳನ್ನ ಆರಿಸಿಕೊಳ್ಳುವ ಮೊದಲು ಒಂದು ವಿಷಯವನ್ನ ನೀವು ನೆನಪಿಟ್ಕೊಳ್ಬೇಕು. ಈ ಸೌಲಭ್ಯಗಳಿಂದ ನಿಮ್ಮ ಪ್ರೀಮಿಯಂ 10%ಗಿಂತ ಹೆಚ್ಚಾಗದಿದ್ರೆ ಮಾತ್ರ ಇವು ನಿಮಗೆ ಲಾಭದಾಯಕವಾಗಬಹುದು. ಇಲ್ಲದೇ ಇದ್ರೆ ನೀವು ಅಪರೂಪಕ್ಕೆ ಬಳಸುವಂತ ಅಥವಾ ಎಂದಿಗೂ ಬಳಸದ ಸೌಲಭ್ಯಗಳಿಗಾಗಿ ಅನಗತ್ಯವಾಗಿ ನೀವು ಹೆಚ್ಚಿನ ಹಣವನ್ನ
ಪಾವತಿಸ್ತಿದ್ದೀರಿ ಅಂತ ಹೇಳಿನೇ ಅರ್ಥ. ಸೊ ಪ್ರಮುಖವಾಗಿ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಹೆಚ್ಚುವರಿ ಸೌಲಭ್ಯವನ್ನ ಆಡ್ ಆನ್ ಅನ್ನ ಸೇರಿಸುವ ಮೊದಲು ಅದರ ಬೆಲೆ ಮತ್ತು ಅದರ ನಿಜವಾದ ಅಗತ್ಯವನ್ನ ತೂಗಿ ನೋಡೋದು ತುಂಬಾನೇ ಜಾಣತನ. ಸೊ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್, ನಿಮಗೆ ಎಷ್ಟು ಕವರ್ ಬೇಕು, ನಿಮಗೆ ಎಷ್ಟು ಮೊತ್ತದ ಇನ್ಶೂರೆನ್ಸ್ ಬೇಕು ಅಂತ ಹೇಳುವಂತ ಗೊಂದಲ ಇದೆಯಾ? ಹಾಗಿದ್ರೆ ಈ ICU ಡೇ ಕಾಸ್ಟ್ ಇಂಟು 30 ನಿಯಮವನ್ನ ಬಳಸಿ. ಉದಾಹರಣೆಗೆ ಬೆಂಗಳೂರಿನಂತಹ ಸಿಟಿಯಲ್ಲಿ ಒಂದು ದಿನದ ICU ವೆಚ್ಚ ಸರಿಸುಮಾರು 25,000 ರೂಪಾಯಿ ಇರುತ್ತೆ ಅಂತ ಹೇಳಿ ಭಾವಿಸೋಣ. ಈ ಲೆಕ್ಕದ ಪ್ರಕಾರ ಒಬ್ಬ ವ್ಯಕ್ತಿಗೆ ಕನಿಷ್ಠ 7.5 ಲಕ್ಷದ ವೈಯಕ್ತಿಕ ಕವರ್ ಅಗತ್ಯ ಇರುತ್ತೆ. ಇದೇ ರೀತಿ 4 ಜನರ ಕುಟುಂಬಕ್ಕೆ ಈ ಮೊತ್ತದ 2ರಷ್ಟು ಅಥವಾ 3ರಷ್ಟು ಕವರ್ ಆರಿಸಿಕೊಳ್ಳೋದು ಸೂಕ್ತ. ನೆಮ್ಮದಿಯ ಜೀವನಕ್ಕಾಗಿ ಯಾವಾಗಲೂ ಒಂದು ಸ್ವಲ್ಪ ಹೆಚ್ಚಿನ ಮೊತ್ತದ ಇನ್ಶೂರೆನ್ಸ್ ಅನ್ನೇ ಇಟ್ಕೊಳ್ಳಿ. ಸೊ ಇಲ್ಲೊಂದು ಸಲಹೆ ಕೊಡಬೇಕು ಅಂತ ಹೇಳಿದ್ರೆ, ವೈದ್ಯಕೀಯ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ಏರುತ್ತಾನೆ ಇದೆ. ಹಾಗಾಗಿ ಲೆಕ್ಕಾಚಾರಕ್ಕಿಂತ ಒಂದು ಹಂತ ಹೆಚ್ಚಿನ ಕವರ್ ಅನ್ನು ಹೊಂದೋದು ಜಾಣತನ. ಇನ್ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ತ್ವರಿತ ಹೋಲಿಕೆ ಚೆಕ್ ಲಿಸ್ಟ್. ನೀವು ಪಾಲಿಸಿಯ ಬಟನ್ ಅನ್ನ ಕ್ಲಿಕ್ ಮಾಡೋದಕ್ಕಿಂತ ಮೊದಲು ಈ ಅಂಶಗಳು ಅಲ್ಲಿ ಇವೆಯೇ ಅಂತೇಳಿ ನೀವು ಈ ಕೆಳಗಿನಂತೆ ಖಚಿತಪಡಿಸ್ಕೊಳ್ಳಿ. ಮೊದಲನೇದು ಕೋ ಪೇಮೆಂಟ್ ಇರಬಾರ್ದು, ನೋ ಕೋಪೆ. ಎರಡನೇದು ರೂಮ್ ರೆಂಟ್ ಕ್ಯಾಪ್ಸ್, ಸೊ ರೂಮ್ ರೆಂಟ್ ಕ್ಯಾಪ್ ಇರಬಾರ್ದು. ಮೂರನೇದು ಯಾವುದೇ ಸಬ್ ಲಿಮಿಟ್ಸ್ ಇರಬಾರ್ದು. ನಾಲ್ಕನೇದು ವೇಟಿಂಗ್ ಪೀರಿಯಡ್ 3 ವರ್ಷಕ್ಕಿಂತ ಕಡಿಮೆ ಇರಬೇಕು. ಐದನೇದು 30 ಪ್ರೀ ಮತ್ತೆ 60 ಪೋಸ್ಟ್ ದಿನಗಳ ಪ್ರೀ ಪೋಸ್ಟ್ ಕವರ್ ಇರಲಿ. ಇನ್ನು ನೆಕ್ಸ್ಟ್ ರೆಸ್ಟೋರೇಷನ್ ಮತ್ತೆ NCB ಸೌಲಭ್ಯ ಇರಬೇಕು. ಡೇ ಕೇರ್ ಮತ್ತು ಡಾಮಿಸಿಲಿಯರಿ ಕವರ್ ಇರಲಿ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕು. ಸೊ ಫೈನಲಿ ಈಗ ನಿಮಗೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅನುಭವವನ್ನ ರೂಪಿಸುವ ಅಥವಾ ಹಾಳು ಮಾಡುವಂತ ಆ ಪ್ರಮುಖ ಫೀಚರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಆದರೆ ನೆನಪಲ್ಲಿಟ್ಕೊಳ್ಳಿ, ಯಾವ ಅಂಶಗಳನ್ನ ಗಮನಿಸಬೇಕು ಅಂತ ತಿಳಿಯೋದಿದೆಯಲ್ಲ, ಅದು ಅರ್ಧ ಗೆಲುವಷ್ಟೇ. ನಿಮಗಾಗಿ ಸರಿಯಾಗಿ ಕೆಲಸ ಮಾಡುವಂತ, ನಿಮಗೆ ಸೂಕ್ತವಾಗಿರುವಂತ ಪ್ಲಾನ್ ಅನ್ನು ಆರಿಸೋದು ಮತ್ತು ಯಾವುದೇ ಅನಿರೀಕ್ಷಿತ ಬಿಲ್ಗಳು ಅಥವಾ ಹಿಡನ್ ಟ್ರ್ಯಾಪ್ಗಳಿಗೆ ಸಿಲುಕದೆ ಇರೋದಿದೆಯಲ್ಲ, ಅದು ನಿಮ್ಮ ಅಸಲಿ ಗೆಲುವು ಅಂತ ಹೇಳ್ಬೋದು. ಸೊ ಹಾಗಾಗಿ ಕೇವಲ 5 ನಿಮಿಷ ಸಮಯವನ್ನ ಮೀಸಲಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತು ಡಿಟ್ಟೋ ಜೊತೆಗೆ ನಿಮ್ಮ ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಬುಕ್ ಮಾಡಿ. ನೀವು ಮೊದಲ ಬಾರಿ ಪಾಲಿಸಿ ಖರೀದಿಸುತ್ತಿರಲಿ ಅಥವಾ ಹಳೆಯ ಪ್ಲಾನ್ ಬದಲಾಯಿಸ್ತಾ ಇರಲಿ ಅಥವಾ ಇನ್ಶೂರೆನ್ಸ್ ನ ಆ ಕಠಿಣ ಪದಗಳಿಂದ ಗೊಂದಲಕ್ಕೀಡಾಗಿರ್ಲಿ, ನಿಮಗೆ ಎಲ್ಲ ಹಂತಗಳಲ್ಲೂ ಕೂಡ ಸಹಾಯ ಮಾಡೋದಕ್ಕೆ ಡಿಟ್ಟೋ ಸದಾ ರೆಡಿ ಇರುತ್ತೆ. ಡಿಟ್ಟೋ ಜೊತೆಗೆ ನಿಮ್ಮ ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.